ಕನ್ನಡ ನಾಡಿನ ಜೀವನದಿ ಕಾವೇರಿ ತನ್ನ ತವರು ಜಿಲ್ಲೆಯಲ್ಲೇ ಸಂಪೂರ್ಣವಾಗಿ ತನ್ನ ಹರಿವನ್ನು ಸ್ಥಗಿತ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಬತ್ತಿ ಬರಲಾಗ್ತಿದೆ. ಈಗ ನಾವು ಕುಶಾಲನಗರ ಸಮೀಪ ಕಾವೇರಿ ನದಿಯ ಮಧ್ಯಭಾಗದಲ್ಲಿದ್ದೇವೆ. ಸಂಪೂರ್ಣವಾಗಿ ಬಂಡೆಯನ್ನೇ ತೋರಿಸ್ತೇವೆ ನಿಮಗೆ. ಸಂಪೂರ್ಣವಾಗಿ ಬಂಡೆ ಇರುವಂಥದ್ದು ಇಲ್ಲಿ. ಅಲ್ಲಲ್ಲಿ ಗುಂಡಿಗಳಲ್ಲಿ ಸ್ವಲ್ಪ ನೀರು ನಿಂತಿರುವಂಥದ್ದು. ಅಂದರೆ ಕುಡಿಯುವ ನೀರಿಗೆ ಈಗ ಕಾವೇರಿಯಿಂದ ಇಲ್ಲಿ ನೀರು ಸಿಗ್ತಾ ಇಲ್ಲ. ಇನ್ನು ಗುಂಡಿಗಳಲ್ಲಿರುವಂಥ ನೀರು ಕೂಡ ಕಲುಷಿತವಾಗಿರುವಂಥದ್ದು. ಅಲ್ಲಲ್ಲಿ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದ್ದೆ. ಅದರಿಂದ ಇದು ಕುಡಿಲಿಕ್ಕೆ ಕೂಡ ಯೋಗ್ಯ ಅಲ್ಲ. ಅಂದರೆ ಕಳೆದ ವರ್ಷ ಕೂಡ ಮಾರ್ಚ್ ತಿಂಗಳಲ್ಲಿ ಕಾವೇರಿ ನದಿ ಸಂಪೂರ್ಣವಾಗಿ ಬತ್ತಿ ಬರಡಾಗಿತ್ತು. ಈ ವರ್ಷ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಪಮಾನ ಏರಿಕೆ ಆಗ್ತಿದೆ. ಆದರೆ ಕಳೆದ ಒಂದು 4-5 ದಿನಗಳಿಂದ ಕೊಡಗು ಜಿಲ್ಲೆಯ ಅಲ್ಲಲ್ಲಿ ಮಳೆ ಆಗ್ತಿದೆ. ಆದರೆ ಮಳೆ ಆದರೂ ಕೂಡ ಕಾವೇರಿ ತನ್ನ ಹರಿವನ್ನು ಆರಂಭ ಮಾಡಬೇಕಾದ್ರೆ ಮತ್ತೆ ಮಳೆಗಾಲ ಹಿಡಿಬೇಕು. ಏಪ್ರಿಲ್ ಮೇ ತಿಂಗಳು ಕಳೆದ ಮೇಲೇ ಇದು ತನ್ನ ಹರಿವು ಆರಂಭವಾಗುವಂಥದ್ದು. ಈಗ ಈ ನದಿ ಕಾವೇರಿ ನದಿ ನೀರನ್ನೇ ನಂಬಿ ಜೀವನ ಸಾಗಿಸುವವರಿಗೆ ತುಂಬ ಸಂಕಷ್ಟ ಎದುರಾಗಿದೆ. ಆದ್ದರಿಂದ ಇನ್ನೂ ಒಂದು 2 ತಿಂಗಳು ಕಾವೇರಿ ನದಿಯನ್ನೇ ನಂಬಿರುವವರಿಗೆ ತೀವ್ರ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.